ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ IAS ಅಕಾಡೆಮಿಯ 18/7/2023 ಕ್ವಿಜ್ಗೆ ಸ್ವಾಗತ. ಇವತ್ತಿನ ಕ್ವಿಜ್ನಲ್ಲಿ ನಾವು 2 ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ಮತ್ತು ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋಣ. ಗಮನ ಇಟ್ಟು ಕೇಳಿ, ಇದರಿಂದ ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದ್ಭುತವಾದಂತಹ ಫಲಿತಾಂಶ ಸಿಗಲಿದೆ. ಸರಿ, ಮೊದಲನೇ ಪ್ರಶ್ನೆ. ಇಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸರ್ಸೈಸಸ್ ಹಿಸ್ ಪವರ್ ಆಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ರೆಸ್ಪೆಕ್ಟ್ ಆಫ್ ಅ ಪರ್ಟಿಕ್ಯುಲರ್ ಸ್ಟೇಟ್, ದೆನ್ 2018ರಲ್ಲಿ ಕೇಳುವಂಥ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಅಂದರೆ, ಭಾರತದ ರಾಷ್ಟ್ರಪತಿಯವರು ಆರ್ಟಿಕಲ್ 356ನ ಬಳಸಿ ಒಂದು ರಾಜ್ಯದ ಮೇಲೆ ಈ ಒಂದು ಕಾಯ್ದೆಯನ್ನು, ಈ ಒಂದು ನಿಬಂಧನೆಯನ್ನು ಬಳಸಿದರೆ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಉತ್ತರಗಳನ್ನ ಆಪ್ಷನ್ಗಳನ್ನ ನೋಡಿದಾಗ ನಾವು ಎ ಆಪ್ಷನ್ನು ದ ಅಸೆಂಬ್ಲಿ ಆಫ್ ದ ಸ್ಟೇಟ್ ಈಸ್ ಆಟೋಮ್ಯಾಟಿಕಲಿ ಡಿಸಾಲ್ವ್ಡ್ ಅಂತ ಹೇಳಿದ್ದಾರೆ. ಆಟೋಮ್ಯಾಟಿಕಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇಷ್ಟೊಂದು ಕಠಿಣವಾದಂತಹ ನಿಯಮ ಇಲ್ಲ. ಅಲ್ಲಿ ಆರ್ಟಿಕಲ್ 356 ಪ್ರಕಾರ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ಹಾಗಾಗಿ ಅದು ವಿಧಾನಸಭೆ ವಿಸರ್ಜನೆ ಆಗೋದಿಲ್ಲ. ಓಕೆ, ವಿಧಾನಸಭೆ ವಿಸರ್ಜನೆ ಯಾವಾಗ ಆಗುತ್ತಂದರೆ, ವಿಧಾನಸಭೆ ವಿಸರ್ಜನೆ ಅಂತ ಘೋಷಣೆ ಆದಾಗಲೇ ಆಗುತ್ತೆ. ಅದನ್ನು ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಘೋಷಣೆ ಮಾಡಬೇಕು. ಸರಿ, ಹಾಗಾಗಿ ಆಪ್ಷನ್ ಎ ಅಲ್ಲ. ನೆಕ್ಸ್ಟ್, ದ ಪವರ್ಸ್ ಆಫ್ ಲೆಜಿಸ್ಲೇಚರ್ ಆಫ್ ದ್ಯಾಟ್ ಸ್ಟೇಟ್ ಶಾಲ್ ಬಿ ಎಕ್ಸರ್ಸೈಸೇಬಲ್ ಆರ್ ಅಂಡರ್ ಅಥಾರಿಟಿ ಆಫ್ ಪಾರ್ಲಿಮೆಂಟ್. ಅಂದರೆ ಆ ರಾಜ್ಯದ ಶಾಸನ ಅಥವಾ ಕಾನೂನು ಮಾಡುವಂತಹ ಅಧಿಕಾರಗಳು ಸಂಸತ್ತಿಗೆ ಸಿಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಡೌಟ್ನಲ್ಲಿ ಇಡೋಣ ಇದೊಂದನ್ನು. ಆಪ್ಷನ್ ಸಿ ಅನ್ನು ನೋಡೋಣ. ಆರ್ಟಿಕಲ್ 19 ಈಸ್ ಸಸ್ಪೆಂಡೆಡ್ ಅಂತ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 19 ಈಸ್ ಸಸ್ಪೆಂಡೆಡ್ ಇನ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 19ಗೂ ಮತ್ತು 356ಗೂ ಏನೂ ಸಂಬಂಧ ಇಲ್ಲ ಇಲ್ಲಿ ಸದ್ಯಕ್ಕೆ. ಯಾಕಂದರೆ 356 ಇರೋದು ರಾಷ್ಟ್ರಪತಿ ಆಳ್ವಿಕೆ ಸಂಬಂಧ. ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆದರೆ ಆರ್ಟಿಕಲ್ 19 ಇದು ಜನರಿಗೆ ಸಂಬಂಧಪಟ್ಟಂತಹ ಮೂಲಭೂತ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಹಾಗಾಗಿ ಇದು ಕೂಡ ನಮ್ಮ ಉತ್ತರ ಆಗುವುದಿಲ್ಲ. ಡಿ, ದ ಪ್ರೆಸಿಡೆಂಟ್ ಕ್ಯಾನ್ ಮೇಕ್ ಲಾಸ್ ರಿಲೇಟಿಂಗ್ ಟು ದ್ಯಾಟ್ ಸ್ಟೇಟ್. ಅಂದರೆ ಪ್ರೆಸಿಡೆಂಟ್ ಅವರು ಕಾನೂನನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಇಡೋಣ. ಸರಿ, ಈಗ 356 ಪ್ರಕಾರ ನಮಗೆ ಗೊತ್ತಿರುವಂತಹ ಜ್ಞಾನದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಅಂತ ಗೊತ್ತು ನಮಗೆ 356. ಆದರೆ ಸಾಮಾನ್ಯವಾಗಿ ರಾಷ್ಟ್ರಪತಿ ಆಳ್ವಿಕೆ ಇದೆ ಅಂದ ತಕ್ಷಣ ಎಲ್ಲವನ್ನೂ ಕೂಡ ರಾಷ್ಟ್ರಪತಿಗಳೇ ಕಾನೂನನ್ನು ಮಾಡ್ತಾರಾ? ರಾಜ್ಯದ ಕಾನೂನನ್ನು ರಾಷ್ಟ್ರಪತಿಗಳೇ ಮಾಡಬೇಕಾಗುತ್ತಾ? ಇಲ್ಲ. ಹಾಗಾಗಿ ಆ್ಯಕ್ಚುಲಿ ಇದರ ನಿಜವಾದ ಅರ್ಥ ಏನಂತ ಅಂದರೆ, ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ, ಆದರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಕಾನೂನನ್ನು ಮಾಡುವಂಥ ಅಧಿಕಾರ ಸಿಗುತ್ತೆ. ಹಾಗಾಗಿ ಆಪ್ಷನ್ ಡಿ ಕ್ಯಾನ್ಸಲ್ ಆಗುತ್ತೆ. ಇದರ ಉತ್ತರ ಬಿ ಆಗುತ್ತೆ. ಸರಿ, ರಾಷ್ಟ್ರಪತಿ ಆಳ್ವಿಕೆ ಬಂತು ಅಂತ ಅಂದರೆ ಒಂದು ರಾಜ್ಯದಲ್ಲಿ, ಅದರ ಅರ್ಥ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಬಹುದಾಗಿದೆ. ರಾಷ್ಟ್ರಪತಿಗಳೇ ಹೆಡ್ ಒಪ್ಕೊಳ್ಳೋಣ, ಆದರೆ ಸರ್ಕಾರ ಕಾನೂನನ್ನು ಯಾವ್ದು ಮಾಡುತ್ತೆ? ಕೇಂದ್ರ ಸರ್ಕಾರ ಮಾಡುತ್ತೆ. ನೆಕ್ಸ್ಟ್, ಪಾರ್ಲಿಮೆಂಟ್ ಮಾಡುತ್ತೆ. ಪ್ರಶ್ನೆ 2. Which one of the following suggested that governor should be an eminent person from outside the state and should be detached figure without intense political links or should not have taken part in politics in a recent part? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಸಂಸ್ಥೆ ಅಥವಾ ವರದಿಯು ಗವರ್ನರ್ ಅವರು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವರಾಗಿರಬೇಕು ಮತ್ತು ರಾಜ್ಯದಿಂದ ಹೊರಗಿನವರಾಗಿರಬೇಕು, ಬೇರೆ ರಾಜ್ಯದಿಂದ ಬಂದವರಾಗಿರಬೇಕು ಮತ್ತು ರಾಜಕಾರಣಕ್ಕೆ ಮತ್ತು ಅವರಿಗೆ ಯಾವುದೇ ರೀತಿಯ ಸಂಬಂಧಗಳು ಇರಬಾರ್ದು ಅಂತ ಹೇಳಿತ್ತು ಅಂತ ಕೇಳ್ತಾ ಇದ್ದಾರೆ. ಚೆಕ್ ಮಾಡೋಣ ನಮಗೆ ಗೊತ್ತಿರುವಂತಹ ಜ್ಞಾನದಲ್ಲಿ. ಫಸ್ಟ್, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ 1966. ಆವಾಗ ಇದ್ರ ಬಗ್ಗೆ ಚರ್ಚೆ ಬಂದಿತ್ತಾ? ಗೊತ್ತಿಲ್ಲ, ಐಡಿಯಾ ಇಲ್ಲ ನಮಗೆ. ರಾಜಮನ್ನಾರ್ ಕಮಿಟಿ ಇದು ಕೂಡ ಸೆಂಟರ್ ಸ್ಟೇಟ್ ರಿಲೇಷನ್ಗಳ ಬಗ್ಗೆ ಹೇಳಿತ್ತು, ಗೊತ್ತಿಲ್ಲ. ಸರ್ಕಾರಿಯ ಕಮಿಷನ್ ಇದು ಕೂಡ ಸೆಂಟರ್ ಮತ್ತು ಸ್ಟೇಟ್ಗಳ ರಿಲೇಷನ್ ಬಗ್ಗೆ ಹೇಳಿತ್ತು, ಇದು ಕೂಡ ಗೊತ್ತಿಲ್ಲ. ನ್ಯಾಷನಲ್ ಕಮಿಷನ್ ಟು ರಿವ್ಯೂ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ 2000ನೇ ಇಸ್ವಿಯಲ್ಲಿ ಬಂದಿತ್ತು, ಇದು ಕೂಡ ಗೊತ್ತಿಲ್ಲ. ಸೊ ಈ ರೀತಿ ನಿಮಗೆ ಡೌಟ್ ಬಂದಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು, ಯಾವ ಪ್ರಶ್ನೆ ಉತ್ತರ ಇದ್ದಿರಬಹುದು ಅಂತ ಹೇಳಿ. ಇಲ್ಲಿ ಎಲ್ಲವೂ ಕೂಡ ಸೆಂಟರ್ ಮತ್ತು ಸ್ಟೇಟ್ಗಳ ರಿಲೇಷನ್ ಬಗ್ಗೆ ಹೇಳ್ತಾರೆ. ಅಂದರೆ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಹೇಗೆ ಸಂಬಂಧ ಇರಬೇಕು ಅಂತ ಹೇಳ್ತಾರೆ. ಆದರೆ UPSCಯಲ್ಲಿ ಇಂತಹ ಸಂದರ್ಭದಲ್ಲಿ ಪ್ರಶ್ನೆಗಳು ಬಂದಾಗ ಯಾವುದು ಜಾಸ್ತಿ ಜನಪ್ರಿಯ ಒಂದು ಕಮಿಟಿ ಇರುತ್ತೋ ಅದರ ಬಗ್ಗೆ ಕೇಳಿರ್ತಾರೆ. ಹಾಗಾಗಿ ಇಲ್ಲಿ ಸರ್ಕಾರಿಯ ಕಮಿಷನ್ ಅನ್ನೋದಿದೆಯಲ್ಲ, ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರಬೇಕಾದಂಥ ಸಂಬಂಧ ಬಗ್ಗೆ ಬಹಳ ಹೇಳಿತ್ತು. ಹಾಗಾಗಿ ಸರ್ಕಾರಿಯ ಕಮಿಷನ್ನ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ನಿಮ್ಗೆ ಗೊತ್ತಿರಬೇಕು, ಅದು ಏನೇನು ಶಿಫಾರಸು ಮಾಡಿತ್ತು ಅನ್ನೋದ್ರ ಬಗ್ಗೆ. ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ.
ಹಾಗಾಗಿ ಇದನ್ನು ನೀವು ಓದ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಅದನ್ನು ಓದ್ಕೊಂಡಿದ್ರೆ ಖಂಡಿತವರು ನೀವೆಲ್ಲರೂ ಕೂಡ ಉತ್ತರವನ್ನು ಸಿ ಅಂತ ಹಾಕಿರ್ತೀರಿ. ಇಲ್ಲ ಅಂದರೂ ಕೂಡ ಏನು ಮಾಡಬೇಕು, ಇಂತಹ ಸಂದರ್ಭಗಳಲ್ಲಿ ನೀವು UPSCಯಲ್ಲಿ 100 ಪ್ರಶ್ನೆಗಳಲ್ಲಿ 80 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ತಾ ಇರ್ತೀರಿ, 20 ಪ್ರಶ್ನೆಗಳನ್ನ ಬಿಡ್ತಾ ಇರ್ತೀರಿ. 20 ಪ್ರಶ್ನೆ ಬಿಟ್ಟಿದ್ದೀರಿ, ಆಗ ಒಂದು ಚಾನ್ಸ್ ನೋಡೋಣ ಅಂತ ಹೇಳಿ ಇಂತಹ ಪ್ರಶ್ನೆಗಳಿದ್ದರೆ ಒಂದು ಕರೆಕ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಒಂದು ಚೂರು ಸಂಬಂಧನೇ ಗೊತ್ತಿಲ್ಲ ಅಂದಾಗ, ಒಂದು ಚೂರು ಯಾವುದೂ ಪ್ರಶ್ನೆಗಳ ಬಗ್ಗೆ ಐಡಿಯಾನೇ ಇಲ್ಲ ಅಂದಾಗ, ಆಪ್ಷನ್ಗಳ ಬಗ್ಗೆ ಸುಮ್ಮನೆ ಬಿಟ್ಬಿಡ್ಬೇಕು. ಅದನ್ನು ಇಂಥ ಸಂದರ್ಭದಲ್ಲಿ ಸ್ವಲ್ಪ ರಿಸ್ಕ್ ತೊಗೊಂಡ್ರೂ ಕೂಡ ನಡೆಯುತ್ತೆ. ಇದರ ಉತ್ತರ ಸಿ ಆಗುತ್ತೆ. ಇಲ್ಲಿ ಆನ್ಸರ್ಗಳನ್ನ ಬರೆದಿದ್ದೀನಿ, PDF ಟೆಲಿಗ್ರಾಮ್ಗಳಲ್ಲಿ ಶೇರ್ ಮಾಡಿರ್ತೀವಿ, ನೋಡ್ಬೋದು ನೀವು. ಓಕೆ, ಈಗ ಮುಂದಿನ ಪ್ರಶ್ನೆ, ಮೇನ್ಸ್ ಪ್ರಶ್ನೆ. ವಾಟ್ ಈಸ್ ಕ್ವಾಜಿ ಜುಡಿಷಿಯಲ್ ಬಾಡಿ? ಅರೆ ನ್ಯಾಯಾಂಗ ಸಂಸ್ಥೆ ಎಂದರೇನು? ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಕಾಂಕ್ರೀಟ್ ಎಕ್ಸಾಂಪಲ್ಸ್, ವಾಸ್ತವಿಕ ಉದಾಹರಣೆಗಳೊಂದಿಗೆ ಸಹಾಯದೊಂದಿಗೆ ವಿವರಿಸಿ ಅಂತ ಹೇಳಿದ್ದಾರೆ. ನೋಡಿ, ಜುಡಿಷಿಯಲ್ ಅಂತ ಅಂದರೆ ಏನು? ನ್ಯಾಯಾಂಗ. ನ್ಯಾಯಾಂಗ ಅಂದರೆ ಏನು? ನಮ್ಗೆ ಸಾಮಾನ್ಯವಾಗಿ ನಾವೆಲ್ಲ ನೋಡ್ತೀವಲ್ಲ, ನ್ಯಾಯಾಲಯಗಳನ್ನು, ಕೋರ್ಟ್ ಇರ್ತಾವಲ್ಲ ಅವು. ಆದರೆ ಕ್ವಾಜಿ ಜುಡಿಷಿಯಲ್ ಅಂತ ಅಂದರೆ ಇದು ಒಂದು ಕಮಿಟಿ ಇರುತ್ತೆ, ಅಥವಾ ಒಂದು ಸಂಘ ಇರುತ್ತೆ, ಅಥವಾ ಒಬ್ಬ ಅಧಿಕಾರಿ ಇರ್ತಾರೆ ಅಲ್ಲಿ, ಅವ್ರಿಗೇನು ಮಾಡಿರ್ತಾರೆ, ಶಿಕ್ಷೆ ವಿಧಿಸುವಂಥ ಅಧಿಕಾರ ಕೊಟ್ಟಿರ್ತಾರೆ. ಉದಾಹರಣೆ ಹೇಳ್ತೀನಿ ನಿಮಗೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದಿದೆ ಅಂದ್ಕೊಳ್ಳೋಣ. ಸರಿ, ಇದು ನ್ಯಾಯಾಲಯ ಅಲ್ಲ, ಇದೊಂದು ಮಂಡಳಿ, ಇದೊಂದು ಕೌನ್ಸಿಲ್ ಅಂತ ಅಂದ್ಕೊಳ್ಳೋಣ. ಓಕೆ, ಕಮಿಟಿ ಅಂತ ಅಂದ್ಕೊಳ್ಳೋಣ. ಆದರೆ ಯಾರಾದರೂ ಪರಿಸರ ಮಾಲಿನ್ಯವನ್ನು ಮಾಡಿದರೆ, ಯಾವುದಾದ್ರೂ ಒಂದು ಕಂಪ್ನಿಯವರು ಬಹಳಷ್ಟು ತ್ಯಾಜ್ಯವನ್ನು ಒಂದು ಯಾವುದಾದ್ರೂ ನದಿ ನೀರಿಗೆ ಚೆಲ್ಲಿದ್ದಾರೆ ಅಂದ್ಕೊಳ್ಳೋಣ. ಆಗ ಈ ಸಂಸ್ಥೆಯವರು ಏನು ಮಾಡ್ತಾರೆ, ಹೋಗಿ ಆ ಒಂದು ಫ್ಯಾಕ್ಟ್ರಿಯವರಿಗೆ ದಂಡ ಹಾಕ್ತಾರಲ್ವಾ. ಸೊ ಅದನ್ನು, ಆ ದಂಡ ಹಾಕುವಂಥ ಅಧಿಕಾರಿ ಅವರಿಗೆ ಹೇಗೆ ಬಂತು ಅಂತ ಅಂದರೆ ಈ ಕ್ವಾಜಿ ಜುಡಿಷಿಯಲ್ ಬಾಡಿಯಿಂದ. ಅದನ್ನು ಪಾರ್ಲಿಮೆಂಟ್ನವರು ಇವರಿಗೆ ಆ ಅಧಿಕಾರವನ್ನು ಕೊಟ್ಟಿರ್ತಾರೆ. ತಿಳಿತಾ? ಕ್ವಾಜಿ ಜುಡಿಷಿಯಲ್ ಬಾಡಿ ಅಂತ ಅಂದರೆ ಏನು? ಸರಿ, ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಅಂತಹ ಸಂಸ್ಥೆ ಅಂದರೆ ಏನು ಮತ್ತು ವಾಸ್ತವಿಕ ಉದಾಹರಣೆಗಳೊಂದಿಗೆ ಎಕ್ಸ್ಪ್ಲೇನ್ ಮಾಡಿ. ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದನ್ನೇ ನೀವು ಕನ್ನಡದಲ್ಲಿ ಬರೆದ್ರೆ ಆಯಿತು. ಒಂದು 3-4 ಎಕ್ಸಾಂಪಲ್ನ ಕೊಡಬೇಕಷ್ಟೇ. 10 ಮಾರ್ಕ್ಸ್ಗೆ ಕೇಳಿದ್ದಾರೆ 2016ರಲ್ಲಿ, 150 ಪದಗಳಲ್ಲಿ ಬರೀಬೇಕು. ಡಿಮ್ಯಾಂಡ್ ಪ್ರಶ್ನೆ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ಅಂದರೆ ಕ್ವಾಜಿ ಜುಡಿಷಿಯಲ್ ಬಾಡಿ ಅಂದರೆ ಏನಂತ ಬರೀಬೇಕು, ಅದರ ಲಕ್ಷಣಗಳನ್ನ ಬರೀಬೇಕು, ಎಕ್ಸಾಂಪಲ್ಗಳನ್ನ ಕೊಡಬೇಕು, ಆಮೇಲೆ ಸ್ವಲ್ಪ ಅಡ್ವಾಂಟೇಜು ಮತ್ತು ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಬರೆದು ಮುಂದೆ ಏನಾಗಬೇಕಂತ ಬರೆದ್ರೆ ಇದು ಮುಗಿಯಿತು. ಕ್ವಾಜಿ ಜುಡಿಷಿಯಲ್ ಬಾಡಿ ಅಂತ ಅಂದರೆ ಇದು ಕೋರ್ಟ್ನ ಹಾಗೆ ಇರುವಂತಹ ಅಧಿಕಾರಗಳನ್ನು ಹೊಂದಿದ್ದು, ತಪ್ಪುಗಳಿಗೆ ಶಿಕ್ಷೆಯನ್ನು ವಿಧಿಸುವಂತಹ ಎಲ್ಲ ಅಧಿಕಾರಗಳನ್ನು ಕೂಡ ಹೊಂದಿದೆ ಅಂತ ಹೇಳ್ಬೋದು. ಇದು ಮಧ್ಯಸ್ಥಿಕೆ ಮತ್ತು ಪರಿಹಾರವನ್ನು ಕೊಡುವಂಥ ಒಂದು ಸಂಘ ಸಂಸ್ಥೆಯಾಗಿದೆ ಅಂತ ಬರಿಬಹುದು. ಇದು ಕೇವಲ ಒಂದು ಸ್ಪೆಸಿಫಿಕ್ ಏರಿಯಾಗಳಿಗೆ, ಒಂದು ನಿರ್ದಿಷ್ಟ ಕಾರಣಗಳಿಗೆ ಇವುಗಳನ್ನ ರಚನೆ ಮಾಡಿರ್ತಾರೆ ಅಂತ ಹೇಳಿ. ಉದಾಹರಣೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಅಂತ ಉದಾಹರಣೆ ಬರೀಬೇಕು ಪೀಠಿಕೆಯಲ್ಲಿ. ಈ ರೀತಿ ಪೀಠಿಕೆ ಬರೆದ್ರೆ 1.5 ಅಂಕ ನಿಮಗೆ ಸಿಗುತ್ತೆ. ಆಮೇಲೆ ಅವರ ಉದಾಹರಣೆಗಳು, ಲಕ್ಷಣಗಳು ಅಂತ ಬರೆದ್ರೆ ಇಲ್ಲಿ ನಿಮಗೆ ಇವ್ರದ್ದು ಏನಂತ ಅಂದರೆ ಲಾ ಇಂಪೋಸಿಂಗ್ ಬಾಡೀಸ್, ಇವರು ಕೂಡ ಕಾನೂನನ್ನು ಅಪ್ಲೈ ಮಾಡ್ತಾರೆ. ಅಂದರೆ ಈಗ ಹೇಳಿದ್ನಲ್ಲ ನಾನು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಇವ್ರು ಏನು ಮಾಡ್ತಾರೆ, ಕಾನೂನನ್ನ ಹೇಳ್ತಾರೆ, ನೋಡಿ ಇಷ್ಟೇ ಇರಬೇಕು ಪರಿಸರ ಮಾಲಿನ್ಯ, ಜಾಸ್ತಿ ಶಬ್ದ ಮಾಲಿನ್ಯ ಮಾಡೋ ಹಾಗಿಲ್ಲ ಅಂತ. ಈ ರೀತಿ ಆಗುತ್ತೆ. ನೆಕ್ಸ್ಟು ಸ್ಪೆಸಿಫಿಕ್ ಪರ್ಪಸ್ಗಾಗಿ, ನಿರ್ದಿಷ್ಟ ಕೆಲಸಗಳಿಗಾಗಿ ಅವುಗಳನ್ನು ಬಳಸಲಾಗುತ್ತೆ. ಉದಾಹರಣೆಗೆ ನ್ಯಾಷನಲ್ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂದರೆ ರಾಷ್ಟ್ರೀಯ ನದಿ ಜಲ ಡಿಸ್ಪ್ಯೂಟ್, ಜಲ ವಿವಾದ ಮಂಡಳಿ ಇದೆಯಲ್ಲ ಅದಿದೆ, ಅದು ಬಗೆಹರಿಸುತ್ತೆ. ಈಗ ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ಜಲ ವಿವಾದ ಬರುತ್ತಲ್ಲ ಅಂತಹ ಸಂದರ್ಭಗಳಲ್ಲಿ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಇದೆ, CAT, ಕ್ಯಾಟ್ ಅಂತ ಹೇಳಿ. ಇವ್ರೇನು ಮಾಡ್ತಾರೆ, ಸಿವಿಲ್ ಸರ್ವೆಂಟ್ಗಳ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಇಲ್ಲಿ ಹೋಗ್ಬೋದು. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆ, ಮಾನವ ಹಕ್ಕುಗಳ ದುರ್ಬಳಕೆ ಆದರೆ, ಯಾರಿಗಾದರೂ ತೊಂದರೆ ಆದರೆ, ದೌರ್ಜನ್ಯ ಆದರೆ, ಅಬ್ಯೂಸ್ ಅಂದರೆ ಅವು ದೌರ್ಜನ್ಯ ಆದರೆ ಇವ್ರು ಏನು ಮಾಡ್ತಾರೆ, ಕ್ರಮ ಕೈಗೊಳ್ತಾರೆ ಮಾನವ ಹಕ್ಕುಗಳು. ಆಮೇಲೆ ನೋಟಿಸ್ ಕೂಡ ಕೊಡ್ತಾರೆ ಅವ್ರು, ಯಾಕೆ ನೀವು ಅವ್ರ ಮೇಲೆ ಹಿಂಸೆ ಮಾಡಿದ್ರಿ ಅಂತ ಹೇಳಿ ಶಿಕ್ಷೆ ಕೂಡ ಕೊಡ್ತಾರೆ. ಹಾಗೆಯೇ ಚುನಾವಣಾ ಆಯೋಗ ಇದೆ, ಚುನಾವಣಾ ಆಯೋಗವು ಕೂಡ ಕ್ವಾಜಿ ಜುಡಿಷಿಯಲ್ ಬಾಡಿ. ಯಾಕಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ನೋಡಿ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ಮಾದರಿ ನೀತಿ ಸಂಹಿತೆ ಇದ್ದಾಗ ಯಾರಾದರೂ ತಪ್ಪು ಮಾಡಿದರೆ ಅವ್ರನ್ನ ಚುನಾವಣೆಯಿಂದ ಏನು ಮಾಡ್ಬೋದು, ಅವರಿಗೆ ಭಾಷಣ ಮಾಡದಂತೆ ಶಿಕ್ಷೆ ವಿಧಿಸುವಂಥ ಅಧಿಕಾರ ಇದೆ. ಹಾಗೆಯೇ ಕೆಲವೊಂದು ರೆಗ್ಯುಲೇಟರಿ ಬಾಡಿಗಳು, ನಿಯಂತ್ರಣ ಮಂಡಳಿಗಳು, ಸೆಬಿ ಆಗಿರ್ಬೋದು, ಟ್ರಾಯ್ ಆಗಿರ್ಬೋದು, IRD ಆಗಿರ್ಬೋದು. ಸೆಬಿ ಅಂತ ಅಂದರೆ ಇದು ಷೇರು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುತ್ತೆ. ಟ್ರಾಯ್ ಅಂತ ಅಂದರೆ ಇದು ದೂರ ಸಂಪರ್ಕ ಇಲಾಖೆಯನ್ನು ನಿಯಂತ್ರಣ ಮಾಡುತ್ತೆ. ದೂರ ಸಂಪರ್ಕ ಮತ್ತು ಬ್ರಾಡ್ಕಾಸ್ಟಿಂಗ್ ಅಂದರೆ ದೂರದರ್ಶನ ಮತ್ತು TV ಮತ್ತು ಮೊಬೈಲ್ನಲ್ಲಿರುವಂಥ ಇಂಟರ್ನೆಟ್ಟು ಮತ್ತು ಆ ಒಂದು ಟೆಲಿಕಾಂ ಕಂಪ್ನಿಗಳನ್ನ ನಿಯಂತ್ರಣ ಮಾಡುತ್ತೆ. IRD ಅಂತಂದರೆ ಇನ್ಶೂರೆನ್ಸ್ ಇದು. ಸರಿ, ಇವರು ಕೂಡ ಏನು ಮಾಡ್ತಾರೆ, ಯಾರಾದರೂ ಇವ್ರು ರೂಲ್ಸ್ಗಳನ್ನ ಫಾಲೋ ಮಾಡಲಿಲ್ಲ ಅಂತಂದರೆ ಶಿಕ್ಷೆ ಕೊಡ್ತಾರೆ. ನೋಡಿ, ಗೂಗಲ್ ಸಂಸ್ಥೆಗೆ ಅದು ದಂಡ ಹಾಕಿರ್ತಲ್ಲ ಹಿಂದೊಮ್ಮೆ, ಆ ರೀತಿಯೆಲ್ಲ ಇಲ್ಲಿ ಬರುತ್ತೆ. ನೆಕ್ಸ್ಟ್, ನೇಚರ್ ಆಫ್ ಬಾಡೀಸ್ ಯಾವ ರೀತಿ ಇರುತ್ತೆ ಅಂತಂದರೆ ಇವರು ಸ್ಟ್ಯಾಚ್ಯುಟರಿ ಇರ್ಬೋದು, ಅಂದರೆ ಪಾರ್ಲಿಮೆಂಟ್ನಲ್ಲಿ ಮಾಡಿರ್ಬೋದು, ಅಥವಾ ರೆಗ್ಯುಲೇಟರಿ ಇರ್ಬೋದು. ಅಂದರೆ ರೆಗ್ಯುಲೇಟರಿ ಅಂದರೆ ಸರ್ಕಾರದವರೇ ಮಾಡಿರ್ಬೋದು.
ಸರ್ಕಾರದವ್ರು ಏನು ಮಾಡ್ತಾರೆ, ತಮ್ಮ ಒಂದು ಅಧಿಸೂಚನೆ ಮೂಲಕ ಕ್ರಿಯೇಟ್ ಮಾಡ್ತಾರೆ, ಅಥವಾ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದಲ್ಲೇ ಬರೆದಿರಬಹುದು. ಸೆಬಿ ಇತ್ತಲ್ಲ, ಅದು ರೆಗ್ಯುಲೇಟರಿ, ಅಂದರೆ ಸರ್ಕಾರ ಕ್ರಿಯೇಟ್ ಮಾಡಿದೆ ಅದನ್ನು, ಪಾರ್ಲಿಮೆಂಟ್ನಲ್ಲಿ ಅಲ್ಲ. ಸರ್ಕಾರ ಕ್ರಿಯೇಟ್ ಮಾಡೋಕ್ಕೂ ಪಾರ್ಲಿಮೆಂಟ್ನಲ್ಲಿ ಕ್ರಿಯೇಟ್ ಆಗೋಕ್ಕೂ ವ್ಯತ್ಯಾಸ ಇರುತ್ತೆ. ಸರ್ಕಾರ ಅಂತಂದರೆ ನೋಡಿ ನರೇಂದ್ರ ಮೋದಿ ಅವರು ಆರ್ಡರ್ ಮಾಡಿಬಿಡೋದು. ಪಾರ್ಲಿಮೆಂಟ್ನಲ್ಲಿ ಕ್ರಿಯೇಟ್ ಆಗಬೇಕಂತಂದ್ರೆ ಏನು ಮಾಡಬೇಕು, ಎಲ್ಲರೂ ಕೂಡ ವೋಟ್ ಹಾಕಬೇಕಲ್ಲಿರುವಂಥ ಎಂ ಪಿಗಳು, ಆ ರೀತಿ ಅದು ಗೊತ್ತಿರಲಿ. ಆಮೇಲೆ ಕೆಲವೊಂದು ಎಕ್ಸ್ಪರ್ಟೈಸ್, ಅಂದರೆ ಇಲ್ಲಿ ನ್ಯಾಯಾಧೀಶರೇ ಜಡ್ಜ್ ಆಗಿರಬೇಕಂತ ಏನಿಲ್ಲ, ಫೈನಾನ್ಸು ಮತ್ತು ಆಯಾ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ತಜ್ಞರು ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಓಕೆ, ಇದರ ಅಡ್ವಾಂಟೇಜ್ಗಳು ಏನಂತ ನೋಡಿದ್ರೆ ಕಡಿಮೆ ಬೆಲೆ ಖರ್ಚಾಗುತ್ತೆ, ಮತ್ತು ತುಂಬ ಸರಳವಾಗಿರುತ್ತೆ ವ್ಯವಸ್ಥೆ, ಮತ್ತು ಎಕ್ಸ್ಪರ್ಟ್ ನಾಲೆಜ್, ಅಂದರೆ ವಕೀಲರಿಗೆ ಇವರು ಜಡ್ಜ್ಗಳಿಗೆ ಎಲ್ಲ ಜ್ಞಾನ ಇರೋದಿಲ್ಲ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ, ನಿರ್ದಿಷ್ಟ ಪ್ರಕರಣಗಳಿಗೆ ನಿರ್ದಿಷ್ಟ ಟ್ರಿಬ್ಯುನಲ್ಗಳಿರೋದ್ರಿಂದ, ನಿರ್ದಿಷ್ಟ ಅಂಗಗಳಿರೋದ್ರಿಂದ ಅಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ. ಮತ್ತು ರಿಡಕ್ಷನ್ ಆಫ್ ವರ್ಕ್ ಲೋಡ್, ಅಂದರೆ ಈಗ ನ್ಯಾಯಾಲಯಗಳಿಗೆ ಏನು ವರ್ಕ್ ಲೋಡ್ ಬಿದ್ದಿದೆಯಲ್ಲ, ಸುಮಾರು 2.1 ಕೋಟಿ ಪ್ರಕರಣಗಳು ಬಾಕಿ ಇದೆಯಲ್ಲ, ಮತ್ತಷ್ಟು ಪ್ರಕರಣಗಳು ಹೆಚ್ಚಾಗಲ್ಲ ಇಲ್ಲಿ ಬಗೆಹರಿಸ್ಕೊಳ್ಳೋದ್ರಿಂದ. ಕೆಲವು ಸವಾಲುಗಳು ಏನಂತ ಅಂದರೆ ಇವರಿಗೆ ಸರಿಯಾದ ಇದು ಸಿಗ್ತಾ ಇಲ್ಲ, ಏನು ಫಂಡಿಂಗ್, ಅಂದರೆ ಸರ್ಕಾರ ಹಣವನ್ನು ಕೊಡ್ತಾ ಇಲ್ಲ, ನಿಧಿ ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಮತ್ತು ತುಂಬ ಕಡಿಮೆ ಖರ್ಚು ಇರೋದ್ರಿಂದ ಸುಳ್ಳು ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಬರ್ಡನ್ ಕೂಡ ಆಗ್ತಾ ಇದೆ ಇದೊಂದು ರೀತಿ ಸರ್ಕಾರಕ್ಕೆ ಮತ್ತು ಟ್ರಿಬ್ಯುನಲ್ಗಳಿಗೆ. ಇದೊಂದು ಕೊನೆಯದಾಗಿ ನೀವು ಬರೀಬೇಕು ಅಂತಂದರೆ ಏನು ಬರೀಬೇಕು, ಕನ್ಕ್ಲೂಷನಲ್ಲಿ ಇದೊಂದು ಒಳ್ಳೆಯ ಯೋಜನೆ ಆಗಿದ್ದು, ಇದರಲ್ಲಿರುವಂತಹ ಲೂಪ್ ಹೋಲ್, ಅಂದರೆ ಮಿಸ್ಟೇಕ್ಗಳನ್ನು ಕಂಡು ಹಿಡಿದು ಏನು ಮಾಡಬೇಕು, ತಾಂತ್ರಿಕ ಮತ್ತು ಲೀಗಲ್ ನಾಲೆಜ್, ಅಂದರೆ ಕಾನೂನು ಜ್ಞಾನವನ್ನು ಕೊಡುವುದರೊಂದಿಗೆ ಇವುಗಳ ಒಂದು ಪ್ರಗತಿಯನ್ನು ಹೆಚ್ಚು ಮಾಡಬೇಕಾಗಿದೆ, ಬೂಸ್ಟ್ ಮಾಡಬೇಕಾಗಿದೆ ಅಂತ ಬರೆದ್ರೆ ನಿಮಗೆ ಎಲ್ಲ ಉತ್ತರಕ್ಕೆ ಒಂದು 10 ಅಂಕ, 10 ಮಾರ್ಕ್ಸ್ಗೆ ಇಷ್ಟೇ ಪಾಯಿಂಟ್ ನೀವು ಬರೆದಿದ್ದರೆ ಖಂಡಿತವಾಗಲೂ 6.5ರಿಂದ 7 ಅಂಕ ನಿಮಗೆ ಸಿಗುತ್ತೆ. ಓಕೆ, ಇಷ್ಟನ್ನು ಮಾಡಿ. ಆಲ್ ದ ಬೆಸ್ಟ್. ಈ ಇನಿಷಿಯೇಟಿವ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.